ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದುಕೊರತೆ ಸಭೆ ಬಹಿಷ್ಕಾರ. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದಲಿತ ವಿರೋಧಿ ಧೋರಣೆ ಹಾಗೂ ದಲಿತ ಮುಖಂಡರಿಗೆ ಅಪಮಾನ ಹಾಗೂ ನೆಪಮಾತ್ರಕ್ಕೆ ಸಭೆ ಮಾಡುವ ಉದ್ದೇಶದಿಂದ ದಲಿತ ಮುಖಂಡರು ಸಭೆಯನ್ನ ಬಹಿಷ್ಕರಿಸಲಾಯಿತು. ಮಾಸ್ತಿ ಮತ್ತು ಟೇಕಲ್ ಹೋಬಳಿ ದಲಿತ ಮುಖಂಡರಿಂದ ಮಾಸ್ತಿ ಪೊಲೀಸ್ ಠಾಣೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಸರ್ಕಾರದ ಸುತ್ತೋಲೆಯಂತೆ ದಿನಾಂಕ 9/2/2025 ಮಾಲೂರು ತಾಲೂಕಿನ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದುಕೊರತೆ ಸಭೆಯನ್ನು ಮಾಸ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿತ್ತು. ಆದರೆ ಮಾಸ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸಭೆಗೆ ಹಾಜರಾಗದೆ ದಲಿತರ ಹಕ್ಕುಗಳನ್ನು ಕಸಿಯುವಲ್ಲಿ, ದಲಿತರನ್ನು ದಮನ ಮಾಡುವ ನಿಟ್ಟಿನಲ್ಲಿ ಕಾಟಾಚಾರದ ಸಭೆ ಕರೆದು ಕೆಲಸ ಮಾಡುತ್ತಿದ್ದಾರೆ. ಸಭೆಯಲ್ಲಿ ಕುಂಟು ನೆಪಕ್ಕೆ ಒಬ್ಬ ದಲಿತ ಮಹಿಳಾ ಅಧಿಕಾರಿಯನ್ನೇ ನೇಮಿಸಿ ದಲಿತರ ಕುಂದುಕೊರತೆ ಸಭೆಗೆ ಅಪಮಾನ ಮಾಡಿರುತ್ತಾರೆ. ಮಾಸ್ತಿ ಹೋಬಳಿ ಹಾಗೂ ಟೇಕಲ್ ಹೋಬಳಿಯ 2 ಹೋಬಳಿಯಲ್ಲಿ ಸುಮಾರು 165 ಹಳ್ಳಿಗಳಿದ್ದು ಸುಮಾರು ದಲಿತ ಸಂಘಟನೆಗಳು, ಮುಖಂಡರುಗಳು, ಹೋರಾಟಗಾರರು ಇದ್ದಾರೆ. ಆದರೆ ಕೇವಲ ಮೊಬೈಲ್ ಕರೆ ಮೂಲಕ ಬೆರಳೆಣಿಕೆಯಷ್ಟು ದಲಿತ ಮುಖಂಡರಿಗೆ ಆಹ್ವಾನ ನೀಡಿ ಸಭೆ ನಡೆಸಲು ಮುಂದಾದಾಗ ದಲಿತ ಮುಖಂಡರು ರೊಚ್ಚಿಗೆದ್ದು ಸಭೆಯನ್ನ ಬಹಿಷ್ಕಾರ ಹಾಕಿದ್ದಾರೆ. ಈ ಸಮಯದಲ್ಲಿ ದಲಿತ ಮುಖಂಡರಾದ ಕೆಂಬೋಡಿ ನಾರಾಯಣಪ್ಪ, ಎಚ್.ವಿ. ಶ್ರೀನಿವಾಸ್, ಡಿ.ಎನ್. ನಾರಾಯಣಸ್ವಾಮಿ, ಹಳೇಹಳ್ಳಿ ತಿಮ್ಮರಾಯಪ್ಪ, ಮರ್ಲಹಳ್ಳಿ ಅಂಬರೀಶ್, ವರದಾಪುರ ನಾರಾಯಣಸ್ವಾಮಿ, ಮಾಸ್ತಿ ನಾಗರಾಜ್, ಕುಪ್ಪೂರು ಲವಲಪ್ಪ, ಕಡದನಹಳ್ಳಿ ರವಿ, ಉಲ್ಲೇರಹಳ್ಳಿ ಮುನಿರಾಜ್, ಮಾಸ್ತಿ ವೆಂಕಟೇಶಪ್ಪ, ಬಸವರಾಜು ಉಪಸ್ಥಿತರಿದ್ದರು. ದೊಡ್ಡದಾಗಲಿ ಸಭೆ ಕರೀರಿ, ಟೇಕಲ್ ಹೋಗ್ರಿ, ಮಾಸ್ತಿ ಹೋಗ್ರಿ 2 ಅಂತ ಹೇಳ್ಬಿಟ್ಟು 4 ತಿಂಗಳಾಗಿದೆ ಹೇಳಿ. ಯಾವುದಕ್ಕೂ ಇವರು ಇಲ್ಲಿ ರೆಸ್ಪಾನ್ಸ್ ಇಲ್ಲ. ನಾವು ಮೀಟಿಂಗ್ ಮಾಡೋದು ಏನಿತ್ತು ನಿಮ್ಗೆ? ಎರಡು ಜಿಪ್ ಇದೆ. ಆ ಪಂಚಾಯತಿಯಲ್ಲಿ ಹೋಗ್ಬಿಟ್ಟು ಗ್ರಾಮ ಪಂಚಾಯತ್ ಜನ ನಮ್ಮವರೇ, ಯಾರು ಎಸ್ ನಮ್ಗೆ ಇಷ್ಟ, ನೀವು ಇಷ್ಟ ಬಂದು ಸರ್ ನೀವು ಮಾಡ್ತೀರಿ. ನಮ್ಮ ದಲಿತರ ಹಕ್ಕುಗಳನ್ನೇ ನೀವು ಪೊಲೀಸರಿಗೆ ಕರಿತೀರಿ. ಯಾಕಂದ್ರೆ ಬಹುಮಳಿ SC ಮೀಟಿಂಗ್ ಸರ್ಕಾರ ಕೊಡೋದು ಬಹುಮಳಿ ನಮಗೆ, ಅದನ್ನೇ ನೀವು ಮಾಡ್ತಾ ಇಲ್ಲ ಅಂದ್ಮೇಲೆ ನಾವು ಯಾಕೆ ಕೂತ್ಕೋಬೇಕು ಹೇಳಿ? ಸಾಹೇಬ್ರೆ ಬರ್ಲಿ, ಮೊನ್ನೆನೂ ಅಕ್ಕನೇ ಮಾಡ್ದೋ, ನಾವು ಅಕ್ಕನ ಗೌರವ ಪಡ್ತೇವೆ. ಆ ಸಭೆ ಆದಾಗ ಪ್ರತಿಯೊಬ್ಬರಿಗೂ ಹೇಳಿದ್ದೀವಿ ನಾವು, ನಿಮಗೆ ಸರ್ಕಾರದಲ್ಲಿ 2 ಜಿಪ್ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗೆ ಹೋಗಿ ಆ ಗ್ರಾಮ ಪಂಚಾಯತಿಗೆ ಎಷ್ಟು ಜನ SC ಮೀಟಿಂಗ್ ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅವ್ರನ್ನ ಆಹ್ವಾನ ಮಾಡಿ ಎಲ್ಲರೂ ದೊಡ್ಡದಾಗಿ ಟೇಕಲ್ ಹೋಬಳಿ ಮತ್ತು ಮಾಸ್ತಿ ಹೋಬಳಿ 2 ಹೋಬಳಿಗಳನ್ನ ಇಲ್ಲಿ ಸಭೆ ಕರೆದು ಇದು ಮಾಡಿ ಅಂತ ಹೇಳಿದ್ದೀವಿ. ಇದರಲ್ಲಿ H.V. ಶ್ರೀನಿವಾಸ್ ಇದ್ದಾರೆ, ಎಲ್ಲ ಮುಖಂಡರು ಇಲ್ಲಿದ್ದೀವಿ. ಆದರೆ ನಮ್ಮದು ಏನಿಲ್ಲ, ಸರ್ಕಾರ ನಮಗೆ ಬಹುವಳಿ ಕೊಟ್ಟಿದೆ. SC ಮೀಟಿಂಗ್ ಅಂದರೆ ತಿಂಗಳಿಗೊಂದು ಸಾರಿ ಮಾಡಬೇಕಂತ ಬಹುವಳಿ ಸರ್ಕಾರ ಕೊಟ್ಟಿರೋದು. ಆದರೆ ಇವರು ಈ ಸ್ಟೇಷನ್ನಲ್ಲಿ ಅದನ್ನು ಮೊಟಕುಗೊಳಿಸ್ತಾರೆ. ಮಾಸ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ಅದು SP ಹೇಳಿರ್ಬೋದಲ್ಲ ಇವರಿಗೆ, ಅಲ್ಲಿ ಇನ್ನೊಬ್ರು ಹೇಳಿರ್ಬೋದಲ್ಲ, ನಮ್ಗೆ ಬೇಡ. ಆದರೆ ನಮ್ಮ ಹಕ್ಕುಗಳನ್ನು ಯಾಕೆ ಮೊಟಕುಗೊಳಿಸ್ತಾರೆ? ನಮ್ಮ ಹಕ್ಕದು ಅಟ್ರಾಸಿಟಿ ಅನ್ನೋದು ಸರ್ಕಾರ ಕೊಟ್ಟಿರೋ ಬಹುವಳಿ ನಮಗೆ. ಆದರೆ ಯಾವುದೇ ಇದನ್ನು ಅವರು 4 ತಿಂಗಳು 5 ತಿಂಗಳಿಗೆ ಕರೆಯೋದು, ನಮ್ಮನ್ನು ಬೇಕಾಬಿಟ್ಟು ಕಳಿಸೋದು ರೀತಿ ಮಾಡ್ತಾರೆ. ಆದ್ದರಿಂದ ಇದನ್ನು ಈ ಸಭೆಯನ್ನು ನಾವು ಬಾಯ್ಕಾಟ್ ಮಾಡ್ತಾ ಇದ್ದೀವಿ. ಮುಖಂಡರುಗಳು ಇವತ್ತು ನಮ್ಮ ಪೊಲೀಸ್ ಠಾಣೆಯಲ್ಲಿ ಸರ್ಕಾರದ ಆದೇಶದ ನಿಯಮದಂತೆ ಇವತ್ತು ನಮ್ಮ ಕೆಂಬೋಡಿ ನಾರಾಯಣ ಸ್ನೇಹಿತರು ಹೇಳ್ದಂಗೆ ತಿಂಗಳಿಗೊಂದು ಭಾನುವಾರ ದಿವಸ ಒಂದು ಅಟ್ರಾಸಿಟಿ ಮೀಟಿಂಗನ್ನು ಮಾಡಬೇಕು. ಅದರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಏನಾದರೂ ಕುಂದುಕೊರತೆಗಳಿದ್ದಲ್ಲಿ ಅಂಥಗಳದ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥ ವಿಚಾರಗಳನ್ನ ಇವತ್ತು ಸ್ಟೇಷನಲ್ಲಿ ಮಾಡಬೇಕಾಗಿತ್ತು. ಆದರೆ ಇಂದಿನ ಒಂದು ಸಭೆಗಳೆಲ್ಲ ತುಂಬ ದಿನಗಳಿಂದ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಿರ್ತಕ್ಕಂಥ ಘಟನೆಗಳು ದಿನನಿತ್ಯ ಪತ್ರಿಕೆ ಮಾಧ್ಯಮಗಳಲ್ಲಿ ನೋಡ್ತೀವಿ, TV ಮಾಧ್ಯಮಗಳಲ್ಲಿ ನೋಡ್ತೀವಿ. ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಇಲ್ದಿತ್ತೆ ನಮ್ಗೆ ಮನಸ್ಸಿಗೆ ನೋವಾಗಿದೆ. ಏಕೆಂದರೆ ಇಲ್ಲಾಗುವಂಥ ವಿಚಾರಗಳನ್ನ ಇಲ್ಲೇ ನಾವು ತೀರ್ಮಾನ ತಗೊಂಥ ಶಕ್ತಿ ಸಬ್ ಇನ್ಸ್ಪೆಕ್ಟ್ರಿಗಿಲ್ಲ. ಇಲ್ಲಿ ಏನು ನಡೆದಿದೆ ಅವ್ರ ಗಮನಕ್ಕೆ ತಂದ್ರೇ ಅವ್ರು ಚರ್ಚೆ ಮಾಡೋದು. ಅದರಿಂದ ಇವತ್ತು ನಮ್ಮ ದಲಿತರ ಮುಖಂಡರೆಲ್ಲ ನೊಂದುಕೊಂಡು ನಮ್ಮ ಈಗ ಇಲ್ಲಿ ಒಂದು ಚರ್ಚೆ ಆಗ್ತದೆ, ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆ ಒಂದು ಚರ್ಚೆ ಆಗ್ತದೆ, ಇವೆಲ್ಲ ಬೇಡ. ಆಗ ಇವತ್ತು ಬಂದಿರತಕ್ಕಂಥ ಸಮುದಾಯ ಜನ ಅಂದರೆ ಒಂದು 20 ಜನ ಅಷ್ಟೇ ಇದ್ದಾರೆ. ಟೇಕಲರ್ ಸರಿಯಾಗಿ ಬಂದಿಲ್ಲ, ಇನ್ನು ಮಾಸ್ತಿ ಹೋಬಳಿಯಲ್ಲಿ ಬರಬೇಕಾಗಿರೋ ದಲಿತ ಮುಖಂಡರು ಬಂದಿಲ್ಲ, ಗ್ರಾಮ ಪಂಚಾಯತಿ ಸದಸ್ಯರುಗಳಿಲ್ಲ, ಅಧ್ಯಕ್ಷರುಗಳಿಲ್ಲ. ಅದರಿಂದ ಸರಿಯಾದ ಮಾಹಿತಿ ಸಿಗಲಿಲ್ಲ. ಇದು ಕಾಟಾಚಾರಕ್ಕೆ ಮಾಡ್ತಕ್ಕಂಥ ಒಂದು ಸಭೆ ಅಂತ ನಮಗೆ ಗೊತ್ತಾಗಿದೆ. ಅದರಿಂದ ಮನನೊಂದು
ಈ ದಿವಸ ಎಸ್ ಸಿ ಎಸ್ ಟಿ ಜನಾಂಗದ ಕುಂದುಕೊರತೆಗಳ ಸಭೆ ಅಂತ ಕರೆದಿದ್ರು. ಅಂದರೆ ಫೋನ್ ಮೂಲಕ ಕೆಲವು ಮುಖಂಡರುಗಳಿಗೆ ಮಾತ್ರ ವಿಚಾರ ಮುಟ್ಟಿಸಿದ್ರು. ಕೆಲವಲ್ಲಿ ಮುಖಂಡರುಗಳಿಗೆ ವಿಚಾರ ಮುಟ್ಟಿಸಿದ ಕಾರಣ ಇಲ್ಲೇ ಜನಸಂಖ್ಯೆ ಕಡಿಮೆ ಬಂದಿದ್ದಾರೆ. ನಮ್ಮ ಸಮುದಾಯದ ಜನಸಂಖ್ಯೆ ಕಡಿಮೆ ಯಾಕೆ ಬಂದಿದ್ದಾರೆ ಅಂದರೆ ವಿಚಾರದ ಕೊರತೆ, ಅವ್ರಿಗೆ ವಿಚಾರ ಮುಟ್ಟದೇ ಇರೋದು ಕೊರತೆ. ಹಂಗಾಗಿ ನಾವು ಇಲ್ಲಿ ಬಾಯ್ಕಟ್ ಮಾಡಿದ್ದೀವಿ, ಸಭೆನ ಬಾಯ್ಕಟ್ ಮಾಡಿದ್ದೀವಿ. ಯಾಕೆ ಬಾಯ್ಕಟ್ ಮಾಡಿದ್ದೀವಿ ಸಭೆನ ಅಂತಂದರೆ, ನಾವು ನಮ್ಮ ಸಮುದಾಯದ ಜನಗಳು ಏನಿದ್ದಾರೆ, ಚುನಾಯಿತ ಪ್ರತಿನಿಧಿಗಳಾಗ್ಬೋದು ಮತ್ತು ಅಧಿಕಾರಿಗಳು, ಎಲ್ಲ ಇಲಾಖೆಗಳ ಅಧಿಕಾರಿಗಳಾಗ್ಬೋದು, ಪ್ರತಿಯೊಬ್ಬರಿಗೂ ವಿಚಾರ ಮುಟ್ಟಿಸಿ, ಮತ್ತು ಈ ಸಭೆನ ಬರೀ ಸ್ಟೇಷನ್ ಒಳಗಡೆ ಮಾಡೋ ಅಂಥ ಸಭೆ ಅಲ್ಲ ಇದು. ಇಲ್ಲಿ ಪೆಂಡಾಲ್ ಹಾಕಿ ಆಚೆ ಎಲ್ಲ ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಸೇರಿಸಿ ಎಲ್ಲರಿಗೂ ವಿಚಾರ ಮುಟ್ಟಿಸಿ, ಪ್ರತಿಯೊಂದು ಅಧಿಕಾರಿಗಳನ್ನೂ ಅಲ್ಲಿ ಕರೆಸಿ, ಯಾವುದು ಕುಂದುಕೊರತೆಗಳು ಇರ್ತದೋ, ನಮ್ಮ ಸಮುದಾಯದಕ್ಕೆ ಏನೇನು ತೊಂದರೆಗಳು ಅನಾನುಕೂಲಗಳಾಗಿರುತ್ತೋ ಅದನ್ನು ಸಭೆನ ಅತಿ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿಸಿ ಅದು ಉಪಯೋಗ ಆಗಬೇಕು. ಸರ್ಕಾರ ಏನು ಹೇಳಿದ್ದಾರೆ, ತಿಂಗಳಿಗೊಂದು ಸಭೆ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಆಲ್ರೆಡಿ ತಿಂಗಳಿಗೊಂದು ಸಭೆಗಳಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಥರ ಆದರೆ ನಾವು ಸಭೆಗಳಿಗೆ ಬಾಯ್ಕಟ್ ಮಾಡ್ತೀವಿ, ಸಭೆಗಳು ನಾವು ಅಟೆಂಡ್ ಮಾಡಲ್ಲ. ಆದ್ದರಿಂದ ತಿಂಗಳಿಗೊಂದು ಸಭೆಗಳು ಎಲ್ಲ ಪೊಲೀಸ್ ಇಲಾಖೆ ಇದರಲ್ಲೂ ಆಗಬೇಕು. ಇದು ನಮಗೆ ಉಪಯೋಗ ಆಗಬೇಕಾದ್ರೆ ಎಲ್ಲ ಇಲಾಖೆಯಲ್ಲಿ ಸಭೆಗಳಾಗಲೇಬೇಕು ಅಂತೇಳಿ ಇವತ್ತು ಬಾಯ್ಕಟ್ ಮಾಡಿ ನಾವು ಈಚೆ ಬಂದಿದ್ದೀವಿ.